ಮೈಸೂರಿನಿಂದ ಕೇವಲ 20 ಕಿಲೋಮೀಟರ್ ದೂರದಲ್ಲಿರುವ ಈ ದೇವಾಲಯವು ತ್ರೇತಾಯುಗದಲ್ಲಿ ಸ್ಥಾಪಿತವಾಗಿದೆ ಎಂಬ ನಂಬಿಕೆ ಇದೆ. ಇದು ಪುರಾತನ ಇತಿಹಾಸವನ್ನು ಹೊತ್ತಿರುವ ಶ್ರೀರಾಮದೇವರ ದೇವಸ್ಥಾನ. ಸ್ಥಳೀಯರು ಹಾಗೂ ಪೂಜಾರಿಗಳ ನಂಬಿಕೆಯಂತೆ ಸೀತೆಯನ್ನು ಹುಡುಕುತ್ತಾ ಬಂದ ಶ್ರೀರಾಮನು ಈ ಪವಿತ್ರ ಸ್ಥಳದಲ್ಲಿ ಒಂದು ರಾತ್ರಿ ವಿಶ್ರಾಂತಿ ಪಡೆದಿದ್ದರು. ಆ ನೆನಪು ಇಂದಿಗೂ ಈ ದೇವಾಲಯದ ಮಹಿಮೆಯನ್ನು ಸಾರುತ್ತದೆ. ಈ ದೇವಸ್ಥಾನವು ಹುಲ್ಲಹಳ್ಳಿಯ ಕೆಂಬಾಳು ಎಂಬ ಗ್ರಾಮದ ಹತ್ತಿರ ಇದೆ. ಎಲ್ಲ ರಾಮ ದೇವಾಲಯಗಳಲ್ಲೂ ಹನುಮಂತನ ವಿಗ್ರಹ ಶ್ರೀರಾಮನ ಪಕ್ಕದಲ್ಲಿ ಇರುತ್ತದೆ. ಆದರೆ ಈ ದೇವಾಲಯದಲ್ಲಿ ಮಾತ್ರ ಹನುಮಂತನ ವಿಗ್ರಹ ಹೊರಗಡೆ ಇದೆ. ಏಕೆ ಗೊತ್ತಾ? ಶ್ರೀರಾಮನು ಮತ್ತು ಹನುಮಂತರು ಭೇಟಿಯಾಗುವ ಮೊದಲೇ ಈ ದೇವಾಲಯವು ಸ್ಥಾಪಿತವಾಗಿದೆ ಎಂಬ ನಂಬಿಕೆ ಇದೆ. ಇದೇ ಈ ದೇವಾಲಯದ ಅಪರೂಪದ ವಿಶೇಷತೆ. ಇಲ್ಲಿ ಶ್ರೀರಾಮ ದೇವರ ಸನ್ನಿಧಿ, ಶ್ರೀ ನಮಶೋರ್ ಸನ್ನಿಧಿ, ಶ್ರೀ ರಾಮಾನುಜಾಚಾರ್ಯ ಸನ್ನಿಧಿ, ಶ್ರೀ ಆಂಜನೇಯ ಸ್ವಾಮಿ ಸನ್ನಿಧಿ, ಶ್ರೀ ನಾಗ, ಶ್ರೀ ಗರುಡೇಶ್ವರ ಸನ್ನಿಧಿ ಹಾಗೂ ಶ್ರೀ ಮಾರಮ್ಮ ದೇವಸ್ಥಾನ ಇದೆ. ಒಳಗೆ ಶಾಂತಿ, ಹೊರಗೆ ಪ್ರಕೃತಿಯ ಸೊಬಗು. ಈ ದೇವಾಲಯ ಬಂದರೆ ಮನಸ್ಸು ಸ್ವರ ನೆಮ್ಮದಿಯನ್ನು ಕಂಡುಕೊಳ್ಳುತ್ತದೆ.